ನಗರಸಭಾ ಮಾಜಿ ಅಧ್ಯಕ್ಷಗಳು, ಹಾಲಿ ನಗರಸಭಾ ಸದಸ್ಯರುಗಳು, ಎಲ್ಲ ನಮ್ಮ ರಾಜಕೀಯ ಮುಖಂಡರುಗಳು, ಪದಾಧಿಕಾರಿಗಳು ಹಾಗೂ ನನ್ನ ಆರ್.ಕೆ. ಫೌಂಡೇಶನ್ ಎಲ್ಲ ಮಿತ್ರರು ಹಾಗೂ ಸೇರ್ತಿಕ್ಕಂಥ ಎಲ್ಲ ನನ್ನ ಪತ್ರಕರ್ತರ ಮಾಧ್ಯಮಗಳು, ನನ್ನ ದೈವ ಕೇಜಾಪುರ ದೈವ ಆಗಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯಸ್ಮರಣೆಯ ಆ ನನ್ನ ದೈವನಿಗೆ ಪುಣ್ಯಸ್ಮರಣೆಯಿಂದ ನಾವು ಮಾಲಾರ್ಪಣೆ ಮಾಡಲಿಕ್ಕೆ ಹೋದಾಗ ನನ್ನ ಹಿತಾಯಿಗಳಾದಂಥವರು, ಮಾಧ್ಯಮದವರಾದಂಥ ಸುಡರನವರು, ನೀವು ಮತ್ತೆ ಜ್ಯೋತಿ ಬಸವಣ್ಣನವರು ಇರ್ತಕ್ಕಂಥ ಎಲ್ಲ ಕೇಜಾಪುರ ಮುಖಂಡರು ಸೇರಿ ಕೇಜಾಪುರನ ಕಾಪಾಡುವಂಥ ಒಂದು ಸಂಕಲ್ಪವನ್ನು ಕಟ್ಕೋಬೇಕು, ಕೇಜಾಪುರನ ಒಂದು ಮಾಡಬೇಕು. ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸನ್ನು ನೆನೆಸಬೇಕಾಗಬೇಕಂದ್ರೆ ಎಲ್ಲರೂ ಒಂದು ವೇದಿಕೆಗೆ ಸೇರಬೇಕು. ರಾಜಕೀಯ ಪಕ್ಷವನ್ನು ಬಿಟ್ಟು, ರಾಜಕೀಯವನ್ನು ಬಿಟ್ಟು ಈ ಕೇಜಾಪಿನ ಮಣ್ಣನ್ನು ಹುಟ್ಟಿರ್ತಕ್ಕಂಥ ನಮ್ಮ ನಾನ್ ವರ್ಕಿಂಗ್ ಕಮಿಟಿಯ ಮೆಂಬರ್ಸ್ ಎಂಪ್ಲಾಯೀಸ್ ಇರ್ಬೋದು, ನಮ್ಮ BGML ಸಮಸ್ಯೆಗಳಿರ್ಬೋದು, ಈ ಥರ ಅನೇಕ ಸಮಸ್ಯೆಗಳನ್ನು ಒಂದು ವೇದಿಕೆಯಲ್ಲಿ ಸೇರಿ ಒಂದು ಪರಿಷ್ಕಾರ ಕಂಡುಹಿಡ್ಕೋಬೇಕಂತೇಳಿ ನಮ್ಮ ಪತ್ರಿಕೆಯ ಮಿತ್ರರು ಮತ್ತು ನಮ್ಮ ಜ್ಯೋತಿ ಬಸವ ಸರ್ನ ಒಂದು ಸೇರಿಸಿ ಅವತ್ತು ಮಾತಾಡೋದು. ಬಹಳಷ್ಟು ಜನ ಕುಂದವರಿಗೆಲ್ಲ ಬಹಳ ಟೈಮ್ ಆಗೈತೆ, 2 ನಿಮಿಷ ತಗೊಳ್ತೀನಿ. ನಾನು ಮಾತಾಡೋದಿಲ್ಲ ತಪ್ಪಿತ್ತಂದ್ರೆ ದಯಮಾಡಿ ಕ್ಷಮಿಸ್ಕೊಡು. ಬಹಳ ಜನ ಬಹಳ ಅದ್ಭುತವಾದ ಮಾತುಗಳು ಹೇಳ್ತಾ ಇದ್ದಾರೆ. ರಾಜಕೀಯ ಬರಬಾರದು, ಪಾಲಿಟಿಕ್ಸ್ ಇಸ್ ನೋ ಎಂಟ್ರಿ. ಸ್ವಾಮಿ, ನಾನು ನಿಮ್ಮನ್ನೆಲ್ಲ ಕೇಳ್ತೀನಿ, ರಾಜಕೀಯ ಬರಬಾರದು, ಪಾಲಿಟಿಕ್ಸ್ ಇಸ್ ನೋ ಎಂಟ್ರಿ ಅಂತಂದ್ರೆ ನಮ್ಮ ನಗರಸಭಾ ಸದಸ್ಯರು ಬಹಳ ಅದ್ಭುತವಾಗಿ ಹೇಳ್ತಾ ಇದ್ರು. ನಮ್ಮ ಕೇಜಾಪುರ ತಂಡದಲ್ಲಿ ಬ್ರಿಡ್ಜ್ ಇಲ್ಲ, ಇನ್ನೊಬ್ಬರು ಸುಮಾರು ಸಮಸ್ಯೆಗಳು ಹೇಳ್ತಾ ಇದ್ರು. ರೋಡ್ ಇಲ್ಲ, ತಣ್ಣಿ ಇಲ್ಲ, ಸರಿಯಾದ ವಸತಿ ಕಡಿಯಾದ, ಇನ್ನೊಂದು ಸೋತಿದ್ದಾರೆ, ನೈಟ್ ಹೆಣ್ಮಕ್ಳ ಬೆಲೆಯವರನ್ನ ಬೈಪಟ್ಟಾರೆ, ಟಾಯ್ಲೆಟ್ ಕ್ಲೀನಿಂಗ್ ಇಲ್ಲ. ನಾ ಎಲ್ಲರಿಗೂ ಹುಡುಕಿ ಹೇಳಿದ ಜಸ್ಟ್ ಇದು ಒಪ್ಪಿಗೆ ಇದೆ. இந்த ஒரு சேஃப் கேஜிஎஃப் தேவை இருக்கா இல்லையா? அந்த சேஃப் கேஜிஎஃப் என்ன ஒரு என்னோட சஜஷன் இல்லை, என்னோட ஒப்பீனியன் என்னன்ட்டு நான் சொல்றேன். இதெல்லாம் பண்ணோம்னா ரோடில் யார்கிட்ட நம்ம போராடணும், பிரிட்ஜில் யார்கிட்ட போராடணும், பெண் மக்களுக்கு வசதி இல்லை யார்கிட்ட போராடணும், இதெல்லாம் உள்ள பக்கத்தில். இப்போ இந்த மன்னன் மைந்தன 26 ನಾಳಿನಿಂದ ಫ್ರಮ್ 26 ಡೇಸ್ 26 ದಿನಗಳ ಕಾಲ ನಮ್ಮ ನಾನ್ ವರ್ಕಿಂಗ್ ಎಂಪ್ಲಾಯೀಸ್ ಏನು ಕಷ್ಟಪಡ್ತಾ ಇದ್ರಲ್ಲ, ಅದಕ್ಕೆ ಯಾರು ಕಾರಣ? ರಾಜಕೀಯ ವ್ಯಕ್ತಿಗಳಲ್ವ ಅಥವಾ ನೀವು ಸೇರ್ತಕ್ಕಂಥ ಎಲ್ಲ ರಾಜಕಾರಣಿಗಳ? ನನ್ನ ಮನಸ್ಸಿನ ಇಚ್ಛೆ, ನನ್ನ ಅಭಿಪ್ರಾಯ, ಯಾರನ್ನೂ ದೂಷಿಸ್ತಾ ಇಲ್ಲ. ಇವತ್ತು ಸೇವ್ KGF ಅನ್ನು ಉಳಿಸಿ ಅನ್ನೋ ಒಂದು ಭದ್ರಕೋಟೆಯನ್ನ ಒಂದು ಕಮಿಟಿ ಕಟ್ಟಬೇಕಂತಂದ್ರೆ ಇದರಲ್ಲಿ ಇರ್ತಕ್ಕಂಥವ್ರು, ಇದರಲ್ಲಿ ಸೇರ್ತಕ್ಕಂಥವ್ರು ರಾಜಕಾರಣಿಗಳನ್ನ ಎದುರಾಕೊಂಡು KGF ಮಾಡ್ತೀನಿ ಅಂದ್ರೆ ಮಾತ್ರ ಇದಕ್ಕೊಂದು ಅಡಿಪಾಯ ಆಗಬೇಕಾಗತ್ತೆ. ಹೊರತು ನಾವು ಈ ಸಂಘಟನೆಯಲ್ಲಿ ಸೇರಿಕೊಂಡು KGF ಅನ್ನು ಉಳಿಸಿ ಅಂತ ನಾನು ಯಾರೋ MLAಗೋ MP ಗೋ ಯಾರೋ ಮಂತ್ರಿಗೋ ಭಯ ಪಟ್ರೆ ಜ್ಯೋತಿ ಬಸವ ಸರ್ಕಾರಕ್ಕೆ ಎಲ್ಲ ನಮ್ಮ ರಾಜಕೀಯ ಮುಖಂಡರಿರ್ಬೋದು, ಇದು ಸಾಧ್ಯವಾದಂಥ ಕೆಲಸ ನನ್ನ ಅಭಿಪ್ರಾಯ. ಆದ್ದರಿಂದ ನನ್ನ ವೈಯಕ್ತಿಕ ಅಭಿಪ್ರಾಯ ಏನಪ್ಪ ಅಂತಂದ್ರೆ, ಮೊದಲಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂತ ಕನಸು, ಒಬ್ಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತದಲ್ಲಿ ಆಗಲ್ಲ, ಪ್ರತಿಯೊಬ್ಬರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗ್ಬೇಕು ಅಂತಂದ್ರೆ ಮೊದಲು ವಿದ್ಯೆ ಆದ ನಂತರ ಒಬ್ಬ ಬಡವರು ಕೂಡ ರಾಜಕೀಯ ಪ್ರವೇಶ ಮಾಡಬೇಕಂತ ಏನವತ್ತು ಕನಸು ಕಂಡಿದ್ರು, ಆ ಕನಸು ನೆನೆಸಾಗಬೇಕು ಅಂತಂದ್ರೆ KGF ತಾಲೂಕಲ್ಲಿ ಆ ರಾಜಕೀಯವನ್ನ ಪಕ್ಕಕ್ಕಿಟ್ಟು ಇವತ್ತು ನಾವು ಹೋರಾಡಬೇಕಾಗಿರೋದು ಗೊತ್ತಿರ್ತಕ್ಕಂಥ ನಾವು ಹೋರಾಡ್ಕೊಡೋದಲ್ಲ. JDS ಅವರು BJP ಅವರು JDS ಅಥವಾ ಇಲ್ಲಿ ಗೊತ್ತಿರ್ತಕ್ಕಂಥವ್ರು ಯಾವುದೇ ಪಕ್ಷ ಇರ್ಬೋದು, CPI ಇರ್ಬೋದು, CPM ಇರ್ಬೋದು, AIADMK ಇರ್ಬೋದು, ಯಾವುದೇ ಪಕ್ಷ ಇರ್ಬೋದು, ಇಲ್ಲಿ ಹೊಡೆದಾಡ್ತಕ್ಕಂಥದ್ದು
ಮಾಡಬೇಕಾಗಿರ್ತಕ್ಕಂಥದ್ದು ಅಧಿಕಾರದಲ್ಲಿರ್ತಕ್ಕಂಥವ್ರು ಯಾರು? ಆ ಅಧಿಕಾರದಲ್ಲಿರ್ತಕ್ಕಂಥವ್ರ ಜೊತೆ ನಾವು ಹೋರಾಡಿದ್ರೆ ಮಾತ್ರ ನನ್ನ ಮಣ್ಣಿನ ಮಕ್ಕಳು ಏನಿ ನಾನ್ ವರ್ಕಿಂಗ್ ಎಂಪ್ಲಾಯೀಸ್ ಕಷ್ಟಪಡ್ತಿದ್ದಾರೆ, ಬಿಜೆಪಿಯಲ್ಲಿ ಅವ್ರನ್ನ ಕಷ್ಟಪಡ್ತಿದ್ದಾರೆ, ಅವ್ರು ನಾವು ನ್ಯಾಯ ಕೊಡಲಿಕ್ಕೆ ಮಾತ್ರ ಸಾಧ್ಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಕೆಲವರೆಲ್ಲ ಹೇಳ್ತಾ ಇರ್ತಾರೆ, ಈಗ ಒಂದು ಸಣ್ಣ ಉದಾಹರಣೆ ಹೇಳ್ಬೇಕಂದ್ರೆ ನಮ್ಮ ವಲ್ಲಲ್ ಸರ್ ಇದ್ದಾರೆ, ಅವ್ರ ಧೈರ್ಯ ಮೆಚ್ಚಬೇಕು. ಕೆಜಿಎಫ್ ಮಣ್ಣಲ್ಲಿರ್ತಕ್ಕಂಥ ಆ ಒಂದು ವಾಸನೆ, ಆ ಒಂದು ಶಕ್ತಿಯನ್ನ ಮೆಚ್ಚಬೇಕು. ಈ ಕೆಜಿಎಫ್ ಮಣ್ಣನ್ನು ಉಳಿದಕ್ಕೆ ಅವ್ರು ಯಾವುದೇ ಪಕ್ಷದಲ್ಲಿ ಸಿಎಂಸಿಯಲ್ಲಿ ಆಗತಕ್ಕಂಥ ಭ್ರಷ್ಟಾಚಾರನ, ನಗರಸಭೆಯಾಗತಕ್ಕಂಥ ಭ್ರಷ್ಟಾಚಾರನ ಕೈಯಲ್ಲಿಲ್ಲ ಅಂತ ವ್ಯಕ್ತಿಗಳು ಈ ವೇದಿಕೆಯಲ್ಲಿ ಬೇಕು. ಅದೇ ತರ ಒಂದು ನಿದರ್ಶನ ಈ ವೇದಿಕೆಯಲ್ಲಿ ನಾವು ರಾಜಕೀಯ ವ್ಯಕ್ತಿಗಳ ಹತ್ರ ನಾವು ಮಾತಾಡೋದು ಬೇಡ, ನಾನು ಅವ್ರ ದೂರ ಆಗ್ತೀನಿ, ನಾನು ಆ ಪಕ್ಷದವನು, ನಾನು ಈ ಪಕ್ಷದವನು ಅಂತಂದ್ರೆ ಈ ಒಂದು ಸೇವ್ ಕೆಜಿಎಫ್ ಅನ್ನೋದನ್ನ ನಾವು ಕಟ್ಟಲಿಕ್ಕಾಗಲ್ಲ. ಅದರಿಂದ ನನ್ನ ಅಭಿಪ್ರಾಯ, ನನ್ನ ಆರ್ಕೆ ಫೌಂಡೇಶನ್ ಅಭಿಪ್ರಾಯ ಮತ್ತೆ ಸೇರ್ತಕ್ಕಂಥ ಎಲ್ಲ ನನ್ನ ಪದಾಧಿಕಾರಿಗಳ ಅಭಿಪ್ರಾಯ ಏನು ಅಂತಂದ್ರೆ, ಈ ಸೇವ್ ಕೆಜಿಎಫ್ ಅನ್ನ ಉಳಿಸಬೇಕು ಅಂತಂದ್ರೆ ನಮ್ಮ ಜ್ಯೋತಿ ಬಸು ಸರ್ ಇರ್ಬೋದು, ರಾಜೇಂದ್ರ ಸರ್ ಇರ್ಬೋದು, ಇದಿರ್ತಕ್ಕಂಥ ನಮ್ಮ ವಲ್ಲಲ್ ಸರ್ ಇರ್ಬೋದು, ನಗರಸಭೆ ಸದಸ್ಯರು ಇರ್ಬೋದು, ಎಲ್ಲರೂ ಸೇರಿ ಯಾರು ತಪ್ಪು ಮಾಡ್ತಾರೆ, ಯಾರಿಂದ ನಮ್ಗೆ ಅನ್ಯಾಯ ಆಗ್ತಾ ಇದೆ, ಆ ಅನ್ಯಾಯವನ್ನು ಎದುರಿಸ್ಬೇಕಂತಂದ್ರೆ ನಾವು ರಾಜಕಾರಣಿಗಳನ್ನ ಎದುರಾಕೊಳ್ಳೇಬೇಕು. ರಾಜಕೀಯ ಮಾಡೋರು ತಪ್ಪು ಮಾಡಿದ್ರೆ ಅವ್ರನ್ನ ಕಿತ್ತಲೇಬೇಕು. ಆದ್ರಿಂದ ನನ್ನ ಸ್ವಂತ ಅಭಿಪ್ರಾಯ, ಯಾರಾದರೂ ರಾಜಕೀಯ ಇನ್ವಾಲ್ವ್ ಆಗ್ಬಾರ್ದು ಅಂತಾರಲ್ಲ, ನಾನು ಅದಕ್ಕೆ ರಾಜಕಾರಣ ಬೇಡ, ಆದ್ರೆ ರಾಜಕಾರಣಿಗಳ ಜೊತೆ ಯುದ್ಧ ಮಾಡಲಿಕ್ಕೆ ನಾವು ರೆಡಿ ಇರಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ರಾಜಕಾರಣಿಗಳ ಜೊತೆ ಯುದ್ಧ ಮಾಡಬೇಕಂತಂದ್ರೆ ನಾವು ಸೇವ್ ಕೆಜಿಎಫ್ ಅನ್ನೋ ಒಂದು ಕೋಟೆನ ಅಥವಾ ಒಂದು ಸಂಸ್ಥೆನ ಕಮಿಟಿನ ಏನ್ ಮಾಡ್ತೀವಿ, ಇದು ವ್ಯರ್ಥ ಆಗುತ್ತೆ. ಎಲ್ಲರೂ ಅವರವರ ಸ್ವಂತ ಇಚ್ಛಾಶಕ್ತಿಯನ್ನು ಬಿಟ್ಟು, ಅವರವರ ಸ್ವಂತ ಕೆಲಸಗಳನ್ನ ಬಿಟ್ಟು ನಮ್ಮ ಕೆಜಿಎಫ್ ಮಣ್ಣಿನ ಮಕ್ಕಳನ್ನ ಸೇವ್ ಮಾಡಲಿಕ್ಕೆ, ನಮ್ಮ ನಾನ್ ವರ್ಕಿಂಗ್ ಎಂಪ್ಲಾಯೀಸ್ ನ ಸೇವ್ ಮಾಡಲಿಕ್ಕೆ, ಬಿಜೆಪಿ ಸಮಸ್ಯೆಗಳನ್ನ ಸೇವ್ ಮಾಡಲಿಕ್ಕೆ, ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ನಾವೆಲ್ಲರೂ MP ಜೊತೆ ಯುದ್ಧಾಡಲಿಕ್ಕೆ ರೆಡಿ ಇರಬೇಕಂತ ಹೇಳ್ತೀನಿ. ಇಲ್ಲಿರ್ತಕ್ಕಂಥ MLA ಜೊತೆ ಯುದ್ಧಾಡಲಿಕ್ಕೆ ರೆಡಿ ಇರ್ತೀನಿ. ಅಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ನಗರಸಭೆ ಸದಸ್ಯರ ಜೊತೆನೂ ಯುದ್ಧಾಡಲಿಕ್ಕೆ ರೆಡಿ ಆಗಿರ್ಬೇಕಂತ ಹೇಳ್ತಾ ನನ್ನ ಒಂದು ಬೆಂಬಲ ಈ ಒಂದು ಸೇವ್ ಕೆಜಿಎಫ್ಗೆ ಮತ್ತೆ ಕೆಜಿಎಫ್ ಅನ್ನು ಉಳಿಸಿ ಅನ್ನೋ ಒಂದು ಕಮಿಟಿಗೆ ಸಂಪೂರ್ಣವಾಗಿರ್ತದೆ. ಅಷ್ಟೇ ಅಲ್ಲ, ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಒಂದು ಮನವಿಯನ್ನು ಮಾಡ್ತೀನಿ, ಇದನ್ನ ಬಹಳ ಡಿಲೇ ಮಾಡಿದ್ರೆ ನಮ್ಮ 26 ದಿನಗಳ ಕೂಗ್ ಏನಿತ್ತು ನಮ್ಮ ನಾನ್ ವರ್ಕಿಂಗ್ ಎಂಪ್ಲಾಯೀಸ್ ಅದು ವ್ಯರ್ಥ ಆಗುವಂತದಿರ್ತದೆ. ನೀವೆಲ್ಲರೂ ಸೇರಿದ್ದೀರಾ, ಒಂದು ಒಳ್ಳೆಯ ಒಕ್ಕೂಟ ಆಗಬೇಕು. ಈ ಒಕ್ಕೂಟ ಯಾಗಿರ್ಬೇಕು ಅಂತಂದ್ರೆ, ಒಂದು ಹೆಣ್ಣು ಮಗಳ ಸಮಸ್ಯೆಯಿಂದ ಹಿಡಿದು BGM ಮತ್ತೆ ನಾನ್ ವರ್ಕರ್ಸ್ ಅವರ ಸಮಸ್ಯೆ ಏನೈತೆ, ಮತ್ತೆ ನಮ್ಮ ಕೆಜಿಎಫ್ ಡೆವಲಪ್ಮೆಂಟ್ ಏನೈತೆ, ಎಲ್ಲರ ಒಂದು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಈ ಒಂದು ಒಕ್ಕೂಟನ ಸ್ಥಾಪನೆ ಮಾಡಬೇಕು. ಅಷ್ಟೇ ಅಂತೀರ, ಸೇವ್ ಕೆಜಿಎಫ್ ಅನ್ನೋ ಒಂದು ಕೂಗು ಕೇಳಿದ್ರೆ ರಾಜಕಾರಣಿಗಳಿಗೆ ರಾತ್ರಿಯಲ್ಲೂ ನಿದ್ದೆ ಬರದ್ರೆ ಆಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇಷ್ಟೊಂದು ಅವಕಾಶ ಕೊಟ್ಟು ನನಗೆ ಅಭಿಪ್ರಾಯ ತಿಳಿಸಲಿಕ್ಕೆ ಇರ್ತಕ್ಕಂಥ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ನಾನು ಬಂಧಿಸ್ತಾ ಇದ್ದೀನಿ. ಜೈ ಹಿಂದ್. ஆரம்பிக்கலாங்களா? தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.